Good morning, everyone. Welcome to the Raman tutorial. Today, we shall study on the chapter Basics, Concept of Chemistry and Chemical Calculations. See, on a daily basis, we usually depend upon the chemistry only. Everything is made up of chemicals. What we use in cotton, manufacturing in cotton, and manufacturing in synthetic fiber, and use it to manufacture pesticides. ಪೆಸ್ಟಿಸೈಡ್ಸ್ನ ಕನ್ನಡದಲ್ಲಿ ಕೀಟನಾಶಕಗಳು, ಇದು ಕೂಡ ನಾವು ಮ್ಯಾನುಫ್ಯಾಕ್ಚರ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಪುನಃ ಟ್ಯಾಬ್ಲೆಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೂ ಕೂಡ ನಾವು ಕೆಮಿಕಲ್ಸ್ನ ಯೂಸ್ ಮಾಡ್ತೀವಿ. ತದನಂತರ ರಿಫೈನರಿ ಆಯಿಲ್, ತೈಲ ಸಂಸ್ಕರಣಾಗಾರ, ಇದನ್ನು ಸಹ ನಾವು ನೋಡಬಹುದು. ಇನ್ನು ನಮ್ಮ ಲೈಫಲ್ಲಿ ನಾವು ಯಾವ ರೀತಿ ಕೆಮಿಕಲ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ, ಯಾವುದೇ ಆಗಲಿ, ಬೆಳಗಿನ ಜಾವ ಎದ್ದ ತಕ್ಷಣ ನಾವು ವಿ ಬ್ರಷ್ ಅವರ್ ಟೀತ್, ಹಲ್ಲುಜ್ತೀವಿ, ಅದನ್ನು ಟೂತ್ಪೇಸ್ಟ್ ತೊಗೊತೀವಿ. ದ ಟೂತ್ಪೇಸ್ಟ್ ಹ್ಯಾಸ್ ಬೀನ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್. ತದನಂತರ ಹೆಣ್ಮಕ್ಳು ಹಚ್ಚೋವಂತಹ ಕ್ರೀಮು, ಇಲ್ಲ ಗಂಡು ಮಕ್ಕಳು ಹಚ್ಚೋವಂತಹ ಕ್ರೀಮು, these are all depends on the chemicals and the things which we use in our daily life to prepare the food, such as salt, vinegar. ನೋಡಿ, ಒಂಥರ ನಾವು ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಅದನ್ನು ಬಿಟ್ಟು ನಮಗೆ ಇರೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಸೋಪ್, ಆ ಸೋಪ್ ಬಿಟ್ಟು ನಾವು ಇರೋಕ್ಕಾಗಲ್ಲ, ಯಾಕಂದರೆ ಬಟ್ಟೆ ತೊಳಿಬೇಕು, ಮೈ ಉಜ್ಜಬೇಕು. ಸೊ ಫಸ್ಟ್ ಮೊದಲಿನ ಕಾಲದಲ್ಲಿ ಹಲ್ಲುಜ್ಜಬೇಕು ಅಂದರೆ ನೀಮ್ ಸ್ಟಿಕ್ಸ್ನ ತೊಗೊತಾ ಇದ್ರು, ನೀಮ್ ಕಡ್ಡಿಯಿಂದ ಉಜ್ತಾಯಿದ್ರು. ಆದರೆ ಈಗ ಥರ ಆಗುತ್ತಾ? ಇಲ್ಲ. ಯಾಕಂದರೆ ಡೇ ಟು ಡೇ ಅವರ್ ಡೈಲಿ ಲೈಫಲ್ಲಿ ಎಷ್ಟು ನಾವು ಫಾಸ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ, ಏನೇ ಬೇಕು ನಮಗೆ ಬೇಗ ಆಗಿಬಿಡ್ಬೇಕು. ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಎಲ್ಲ ಕೆಲಸನೂ ಆಗಿಬಿಡ್ಬೇಕು. ಆ ರೀತಿ ಈಗ ಹೊಟ್ಟೆ ನೋವು ಬರ್ತಾ ಇದೆ, ಮೆಡಿಸಿನ್ಸ್, ಮಾಡರ್ನ್ ಮೆಡಿಸಿನ್ಸ್ ತೊಗೋಬೇಕು. ಆಗಿನ ಕಾಲದಲ್ಲಿ ಆಯುರ್ವೇದಕ್ಕೆ ಕೊಟ್ಟಾಗ ಒಂಚೂರು ಕಡಿಮೆ ಆಗ್ತಿತ್ತು, ಬಟ್ ಲೇಟ್. ಬಟ್ ಈಗ ಜನ ಕಾಯಲ್ಲ, ಸೊ ಮಾಡರ್ನ್ ಮೆಡಿಸಿನ್ಸೇ ಬೇಕು. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಡಿಪೆಂಡ್ ಆನ್ ಕೆಮಿಸ್ಟ್ರಿ ಇನ್ ಅವರ್ ಡೈಲಿ ಬೇಸಿಸ್. So today we shall study about basic concept of chemistry and chemical calculations. First of all, see, I have told you, chemistry is everywhere in the world around us. Even our body is made up of chemicals. ನಮ್ಮ ಬಾಡಿ ಕೂಡ ಕೆಮಿಕಲ್ಸಿಂದ ಮಾಡಲ್ಪಟ್ಟಿದೆ. ಯಾವ ರೀತಿ? ಯು ಮೈಟ್ ಹ್ಯಾವ್ ಹರ್ಡ್ DNA, RNA, ATP, which is used to give energy after having food. DNA, deoxyribonucleic acid. These are all the things which is present, many things which is present in our body. The world in which we are living in is constantly changing, and the science of chemistry continues to expand and evolve to meet the challenges of the modern world. So ಈ ಚಾಲೆಂಜಸ್ ಡೇ ಟು ಡೇ ಲೈಫಲ್ಲಿ ತುಂಬ ಚಾಲೆಂಜಸ್ ಬರ್ತಾ ಇದೆ. ಯಾಕಂದರೆ ನಾವೇ ವಾತಾವರಣನ ಕೆಡಿಸ್ತಾ ಇದ್ದೀವಿ ಒಂಥರ. ಈಗ ಪ್ರೀವಿಯಸ್ ಇಯರ್ಸ್ ನೋಡಿದಾಗ ಕರೋನಾ ಅಂತ ನೋಡಿದ್ವಿ, ಎಷ್ಟೊಂದು ಜನ ಸತ್ತು ಹೋದರು ಲಸಿಕೆ ಇಲ್ದಲೆ, ಮೆಡಿಸಿನ್ ಇಲ್ದಲೆ. ಈಗ ಮೆಡಿಸಿನ್ ಎಷ್ಟೋ ಜನ ಕೇಳೇ ಸತ್ತೋದ್ರು. ಮೆಡಿಸಿನ್ ಅಂದರೆ ಅದು ಸೆಕೆಂಡ್ರಿ. ಆ ರೀತಿ ಚಾಲೆಂಜಸ್ನ ನಾವು ಓವರ್ಕಮ್ ಮಾಡಬೇಕು, ಹೆದರಿಸ್ಬೇಕು. ಅಂಥದ್ರಲ್ಲಿ ನಾವು ಕೆಮಿಸ್ಟ್ರಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿರ್ತಕ್ಕಂತಹ ಬಯೋನೀಡ್ಸ್, ಇದೆಲ್ಲ ಕೆಮಿಕಲ್ಸ್ ಟ್ಯಾಬ್ಲೆಟ್ಸ್ ತಯಾರು ಮಾಡ್ತಕ್ಕಂತಹದ್ದು, ವೇರ್ ವಿ ಕ್ಯಾನ್ ಲೀವ್ ಅವರ್ ಲೈಫ್ ಸಸ್ಟೈನಬಲಿ. ಸೊ ನೆಕ್ಸ್ಟ್, ದ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ ಅ ಬ್ರಾಡ್ ರೇಂಜ್ ಆಫ್ ನ್ಯೂ ಆ್ಯಂಡ್ ಯೂಸ್ಫುಲ್ ಮೆಟೀರಿಯಲ್ಸ್ ದಟ್ ಆರ್ ಯೂಸ್ಡ್ ಇನ್ ಎವ್ರಿ ಡೇ ಲೈಫ್. ನೀವು ಬಹುಶಃ ನೋಡಿರ್ಬೋದು ಕೆಮಿಕಲ್ ಇಂಡಸ್ಟ್ರೀಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ನಾನು ಹೇಳಿದೆ ಎಕ್ಸಾಂಪಲ್ಸ್: ಪಾಲಿಮರ್ಸ್, ಡೈಸ್, ಕಲರ್ ಆಗಲಿ, ಅಲಾಯ್ಸ್ ಅಂದರೆ ಮಿಶ್ರ ಲೋಹಗಳು ಅಂತ ನಾವೇನು ಕರಿತೀವಿ ಅದನ್ನು. ಸೊ
ಸೊ ಇದೆಲ್ಲ ನಾವು ಇಂಡಸ್ಟ್ರೀಲಿ ತಯಾರಾಗೋದು ನೋಡ್ತೀವಿ. ಲೈಕ್ ಲೈಫ್ ಸೇವಿಂಗ್ ಡ್ರಗ್ಸ್, ಇದನ್ನು ಸಹ ಡ್ರಗ್ಸ್ ಇನ್ ಸೆನ್ಸ್ ಮೆಡಿಸಿನ್ಸು ಸಹ ಮ್ಯಾನುಫ್ಯಾಕ್ಚರ್ ಆಗೋದು ನಾವು ನೋಡಿದ್ದೇವೆ. ಸೊ ಆಸ್ ಕೆಮಿಸ್ಟ್ರಿ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ day-to-day life, it becomes essential to understand the basic principle of chemistry in order to address the mounting challenges in our developing country. ನೋಡಿ, ಅದಕ್ಕೋಸ್ಕರ ನಾವು ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕೆಮಿಸ್ಟ್ರಿನ ಓದಬೇಕು. ಯಾಕಂದರೆ ಕೆಮಿಸ್ಟ್ರಿ ಅದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನೆಕ್ಸ್ಟ್, ಬಿಫೋರ್ ಗೋಯಿಂಗ್ ಟು ದಟ್, ವಿ ಶಲ್ ನೋ ಹೌ ಟು ಕ್ಲಾಸಿಫೈ ದ ಮ್ಯಾಟರ್. ಮ್ಯಾಟರ್ ಅಂದರೆ ಏನು? ಮ್ಯಾಟರ್ ಅಂದರೆ ಎನಿಥಿಂಗ್ ದಟ್ ಆಕ್ಯುಪೈ ಸ್ಪೇಸ್ ಆ್ಯಂಡ್ ಮಾಸ್. ಕನ್ನಡದಲ್ಲಿ ಹೇಳೋದಾದರೆ ದ್ರವ್ಯ ಅಂತ ಹೇಳ್ತೀವಿ. ಸ್ಥಳವನ್ನು ಆಕ್ರಮಿಸುವ ಹಾಗೂ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ ಎನ್ನುವರು. ಎಕ್ಸಾಂಪಲ್ಸ್ ನಾವೇನು ಹೇಳ್ತೀವಿ ಇಲ್ಲಿ? ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಇದು ಈ ಮ್ಯಾಟ್ರಲ್ಲಿ 3 ಸ್ಥಿತಿಗಳಿವೆ. ಅದನ್ನು ನಾವು ಘನ, ದ್ರವ, ಅನಿಲ ಅಂತ ಹೇಳಿ ವಿಭಜನೆ ಮಾಡ್ತೇವೆ. ಸೊ ಈ ಮ್ಯಾಟ್ರಲ್ಲಿ ಫಸ್ಟ್ ಆಫ್ ಆಲ್ 2 ಕ್ಲಾಸಿಫಿಕೇಷನ್ನು, ಫಿಸಿಕಲ್ ಕ್ಲಾಸಿಫಿಕೇಷನ್, ತದನಂತರ ಕೆಮಿಕಲ್ ಕ್ಲಾಸಿಫಿಕೇಷನ್. ಫಿಸಿಕಲ್ ಕ್ಲಾಸಿಫಿಕೇಷನ್ಸಲ್ಲಿ ನಾವು ಏನು ನೋಡ್ತೇವೆ, ಈಗ ಸಪೋಸ್ ಸಾಲಿಡ್ ಇದೆ. ಸಾಲಿಡ್ ನಮ್ಮ ಫಾರ್ ಕ್ಯೂಬ್ಸ್, ಐಸ್ ಕ್ಯೂಬ್ಸ್ನ ನಾವು ನೋಡಬಹುದು. ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ ಸ್ಟೇಟ್ಸ್ನ ನಾವು ನೋಡ್ಬೋದು. ಈಗ ಕೆಮಿಕಲ್ ರಿಯಾಕ್ಷನ್ ಮಾಡಬೇಕಾದ್ರೆ ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತಕ್ಕಂತಹದ್ದು, ಪಾಪಿಂಗ್ ಸೌಂಡ್ಸ್ ಬರ್ತಕ್ಕಂತಹದ್ದು, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಫಿಸಿಕಲ್ ಕ್ಲಾಸಿಫಿಕೇಷನ್. ಸೊ what is a chemical classification? Again, the chemical classification has subdivided into mixtures. ಇದರಲ್ಲಿ ಮಿಕ್ಸ್ಚರ್ಸಲ್ಲಿ ಪುನಃ ಇಟ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಹೋಮೋಜಿನಿಯಸ್ ಆ್ಯಂಡ್ ಹೆಟಿರೋಜಿನಿಯಸ್. ಹೋಮೋಜಿನಿಯಸ್ ಅಂದರೆ ಏನು? 2 ಈಗ ಫಾರ್ ಎಕ್ಸಾಂಪಲ್, ನಾನು ಶುಗರ್ ತೊಗೊತೀನಿ, ವಾಟ್ರಲ್ಲಿ ಹಾಕ್ತೀನಿ, ಅದನ್ನು ಕರಗಿಸ್ತೀನಿ, ಸಂಪೂರ್ಣವಾಗಿ ಕರಗಿ ಹೋಗುತ್ತೆ ಶುಗರ್. ಇಲ್ಲಿ ಗ್ರೀನ್ ಟೀ ಅಂತ ಕೊಟ್ಟಿದ್ದೀನಿ. ಅದನ್ನು ನಾವು ಸಂಪೂರ್ಣವಾಗಿ ಮಿಶ್ರಣಗೊಳ್ಳುತ್ತಲ್ಲ, ಅದನ್ನು ನಾವು ಹೋಮೋಜಿನಿಯಸ್ ಅಂತ ಕರಿತೀವಿ. ಹೆಟಿರೋಜಿನಿಯಸ್, ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಆಯಿಲ್ ಆ್ಯಂಡ್ ವಾಟರ್. ಯಾವತ್ತಾದರೂ ಮಿಕ್ಸ್ ಆಗುತ್ತಾ ಆಯಿಲ್ ಆ್ಯಂಡ್ ವಾಟರ್? ಇಲ್ಲ. ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮಣ್ಣು ತಗೊಂಡು ನಾವೇನಾದರೂ ನೀರಲ್ಲಿ ಕರಗಿಸಿದ್ರೆ ಕರಗುತ್ತಾ? ಇಲ್ಲ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ example for the heterogeneous. Again, the chemical classification has been divided into mixtures and pure substances. Mixture ಅಲ್ಲಿ homogeneous ಬರುತ್ತೆ, heterogeneous ಬರುತ್ತೆ. Pure substance ಅಲ್ಲಿ copper and elements and compound ಅಲ್ಲಿ ಸಬ್ಡಿವೈಡ್ ಆಗುತ್ತೆ. ಎಲಿಮೆಂಟ್ಸ್ ಅಲ್ಲಿ ಕಾಪರ್ ಆಗಲಿ, ಗೋಲ್ಡ್ ಆಗಲಿ, ಯಾವುದೇ ರೀತಿಯ ಪ್ಯೂರ್ ಸಬ್ಸ್ಟೆನ್ಸ್. ಪ್ಯೂರ್ ಸಬ್ಸ್ಟೆನ್ಸಸ್ ಇನ್ನೊಂದು ನಾನು ಹೇಳೋದಂದರೆ ನಮ್ಮ ಹೆಣ್ಮಕ್ಳು ಆಗ್ತಕ್ಕಂತಹ ಗೋಲ್ಡ್. ಸೊ ಇಟ್ ಈಸ್ ಆಲ್ಸೋ ಪ್ಯೂರ್. ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್ ಈಸ್ 24 ಕ್ಯಾರೆಟ್, ವಿ ಕ್ಯಾನ್ ಸೇ. ಇಟ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಎಲಿಮೆಂಟ್, ವಿ ಕ್ಯಾನ್ ಸೇ. ಆ್ಯಂಡ್ ಕಾಂಪೌಂಡ್, ಕಾಪರ್ ಸಲ್ಫೇಟ್, ಈ ರೀತಿ ನಾವು ಲ್ಯಾಬ್ರೇಟರಲ್ಲಿ ನೋಡೋ ಚಾನ್ಸಸ್ ಇದೆ. ಸೊ ಆ್ಯಸ್ ನಾನು ಹಿಂದೆ ಸ್ಲೈಡಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮ್ಯಾಟರ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಆಸ್ ಎ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಬೇಸ್ಡ್ ಆನ್ ದೇರ್ ಫಿಸಿಕಲ್ ಸ್ಟೇಟ್. ಕೆಮಿಕಲ್ ಕ್ಲಾಸಿಫಿಕೇಷನ್ ಏನು ಅಂದರೆ, ಮ್ಯಾಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಮಿಕ್ಸ್ಚರ್ಸ್ ಆ್ಯಂಡ್ ಪ್ಯೂರ್ ಸಬ್ಸ್ಟೆನ್ಸ್. ಮಿಕ್ಸ್ಚರ್ಸಲ್ಲಿ ಯಾವ್ದಾವ್ದು ಬರುತ್ತೆ ನೀವು ಹಿಂದೆ ನೋಡ್ಬೋದು. ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. Mixture consists of more than one chemical entity present without any chemical interaction. ಇಲ್ಲಿ ಎಂಟಿಟಿ ಅಂತ ಬಂದರೆ ಅದೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್, ಘಟಕಗಳು ಅಂತ ನಾವು ಹೇಳಬಹುದು. ಸೊ ದೇ ಆರ್ ಫರ್ದರ್ ಕ್ಲಾಸಿಫೈಡ್ ಆಸ್ ಎ ಹೋಮೋಜಿನಿಯಸ್ ಆರ್ ಹೆಟಿರೋಜಿನಿಯಸ್ ಮಿಕ್ಸ್ಚರ್ಸ್ ಬೇಸ್ಡ್ ಆನ್ ದರ್ ಫಿಸಿಕಲ್ ಅಪಿಯರೆನ್ಸ್. ನಾವು ನೋಡಬಹುದು, ಫಿಸಿಕಲ್ ಅಪಿಯರೆನ್ಸ್ ಅಂದರೆ ಕಣ್ಣಿಂದ ನೋಡಬಹುದು. ಸೊ ಪ್ಯೂರ್ ಸಬ್ಸ್ಟೆನ್ಸ್ ಆರ್ ಕಾಂಪೋಸ್ಡ್ ಆಫ್ simple atoms or molecules. They are further classified as elements and compounds.
ಸೊ ವಾಟ್ ಯು ಮೀನ್ ಬೈ ಎಲಿಮೆಂಟ್ ಹಿಯರ್? ಎಲಿಮೆಂಟ್ ಅಂದರೆ ಏನು ಹಾಗಾದರೆ? ಎಲಿಮೆಂಟ್ ಕನ್ಸಿಸ್ಟ್ ಆಫ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್. ವಿ ನೋ ದಟ್ ಆಟಮ್, ಒಂದು ಆಟಮ್ ಅಂತ ಅಂದರೆ ಅದು ಯಾವುದ್ರಲ್ಲಿ ಅದರಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಬೀಯಿಂಗ್ ಮೇಡ್ ಅಪ್ ಆಫ್ ಫಂಡಮೆಂಟಲ್ ಪಾರ್ಟಿಕಲ್ಸ್, ನೇಮ್ಲಿ ಎಲೆಕ್ಟ್ರಾನ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಇದೆಲ್ಲ ನೀವು ಮೊದಲೇ ಓದಿರ್ತೀರ ಹೈಸ್ಕೂಲ್ ಲೆವೆಲಲ್ಲಿ. ಸೊ ಎಲಿಮೆಂಟ್ಸ್ ಕ್ಯಾನ್ ಎಕ್ಸಿಸ್ಟ್ ಆ್ಯಸ್ ಮೊನೋ ಅಟಮಿಕ್ ಆರ್ ಪಾಲಿಯಾಟಮಿಕ್ ಯೂನಿಟ್ಸ್. ಈ ಎಲಿಮೆಂಟ್ಸು ಮೊನೋ ಆಟಮಿಕ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಪಾಲಿಯಾಟಮಿಕ್ ಆಗು ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಮೋನೋ ಅಂದರೆ ಒಂದು, ಡೈ ಅಂದರೆ ಎರಡು, ಟ್ರೈ ಅಂದರೆ ಮೂರು, ಪಾಲಿ ಅಂದರೆ ಐದಕ್ಕಿಂತ ಹೆಚ್ಚು ಅಂತ ಅರ್ಥ. ಸೊ ವಿ ಶಲ್ ಸಿ ದ ಎಕ್ಸಾಂಪಲ್ಸ್ ಹಿಯರ್. ಮೊನೋ ಆಟಮಿಕ್ ಯೂನಿಟ್, ದಟ್ ಈಸ್ gold, copper, and diatomic unit is H2, hydrogen. For example, deuterium, tritium, these all comes under H2, that is diatom. Triatom is ozone. Ozone na ನಾವು O3 ಅಂತ ಕರಿತೀವಿ. Polyatomic is phosphorus, P4, and sulfur, S8. Next, compounds ಅಂದರೆ ಏನು? ವಾಟ್ ಯು ಮೀನ್ ಬೈ ಕಾಂಪೌಂಡ್ಸ್? ಕಾಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಕಂಟೈನ್ಸ್ 2 or more atoms ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಒಂದು ಕಾಂಪೌಂಡ್ ಆಗಬೇಕು ಅಂದರೆ ಒಂದು ಕಾಂಪೌಂಡಲ್ಲಿ ಎರಡು ಡಿಫ್ರೆಂಟ್ ಆಟಮ್ಸ್ ಇರ್ತವೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಇರ್ತವೆ. ಅದಕ್ಕೆ ನಾವು ಅದು ಎರಡು ಕಂಬೈನ್ ಆಗೋದಕ್ಕೆ ನಾವು ಕಾಂಪೌಂಡ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕಾರ್ಬನ್ ಡೈಆಕ್ಸೈಡ್, ಗ್ಲೂಕೋಸ್, ಹೈಡ್ರೋಜನ್ ಸಲ್ಫೈಡ್, ಸೋಡಿಯಂ ಕ್ಲೋರೈಡ್, ದಟ್ ಈಸ್ NaCl. ಇದರ ಪ್ರಾಪರ್ಟೀಸ್ ನೋಡಬೇಕು ಅಂದರೆ, ಕಾಂಪೌಂಡಿನ ಪ್ರಾಪರ್ಟಿ ನೋಡಬೇಕು ಅಂದರೆ, ಪ್ರಾಪರ್ಟೀಸ್ ಆಫ್ ಕಾಂಪೌಂಡ್ಸ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ದೇರ್ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್. ಸೊ ನಾವು ಇದರ ಕಾನ್ಸ್ಟಿಟ್ಯೂಯೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೋಡಿಯಂ ಈಸ್ ಅ ಶೈನಿ ಮೆಟಲ್. ಸೋಡಿಯಂ ನೀವು ನೋಡಿರ್ಬೋದು, ಅದು ಶೈನಿ ಆಗಿರುತ್ತೆ. ಆಮೇಲೆ ಕ್ಲೋರಿನ್, ಇಟ್ ಈಸ್ ಅ ಇರಿಟೇಟಿಂಗ್ ಗ್ಯಾಸ್ ಅಂತ ಹೇಳುವ, ಕಣ್ಣು ಇಚ್ಚಿಂಗ್ ಆಗುವಂಥದ್ದು, ಇದೆಲ್ಲ ಆಗುವಂಥದ್ದು ಬಿಕಾಸ್ ಆಫ್ ಕ್ಲೋರಿನ್ ಗ್ಯಾಸ್. ಬಟ್ ದ ಕಾಂಪೌಂಡ್ ಫಾರ್ಮ್ಡ್ ಫ್ರಮ್ ದೀಸ್ ಟೂ ಎಲಿಮೆಂಟ್ಸ್ ಆರ್ sodium chloride shows different characteristics as it is a crystalline solid vital for biological functions. You might have seen NaCl in your daily life, that is which is present in your kitchen, that is common salt. And we shall come to the atomic and molecular masses. See, how does an individual atom weigh? ಆಟಮ್ ಅಂದರೆ ಬಹಳ ಚಿಕ್ಕದು. ಈಗ ನಾನು ಫಾರ್ ಎಕ್ಸಾಂಪಲ್, ನಾನು ಚಾಕ್ ಪೀಸ್ ತಗೊಂಡು ಎರಡು ಭಾಗದಲ್ಲಿ ಕಟ್ ಮಾಡಿ ಅದನ್ನು ರಬ್ ಮಾಡಿದಾಗ ಅದರಲ್ಲಿ ಪಾರ್ಟಿಕಲ್ಸ್ ಬೀಳ್ತವೆ. ಅದನ್ನು ನಾವು ವೇಯ್ ಮಾಡಲಿಕ್ಕೆ ಸಾಧ್ಯನಾ? ಆಗಲ್ಲ. ನಮಗೆ ವೇಯ್ ಮಾಡಲಿಕ್ಕೆ ಏನಾದರೂ ಒಂದು ರೀಸನ್ ಅಂದರೆ ಏನಾದರೂ ಒಂದು ಯೂನಿಟ್ಸ್ ಬೇಕು. ಸೊ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ, ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಂದರೆ, atoms are too small with a diameter of 10 to 10 m and weight approximately 10 to 27 kg. It is not possible to measure their mass directly. ನಾವು ಆಟಮ್ಸ್ನ ಮಾಸ್ ಡೈರೆಕ್ಟ್ಲಿ ಆಗಿ ಮೆಜರ್ ಮಾಡಲಿಕ್ಕೆ ಆಗಲ್ಲ. Hence it is proposed to have a relative scale based on a standard atom. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ರಿಲೇಟಿವ್ ಸ್ಕೇಲ್ ಅಂತ ತೊಗೊತೀವಿ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಆವ್ರೇಜ್ ಅಂತಲೂ ನಾವು ಹೇಳ್ಬೋದು. ಸೊ ಇಲ್ಲಿ ದ AMU ಆರ್ ಯೂನಿಫೈಡ್ ಆಟಮಿಕ್ ಮಾಸ್ ಈಸ್ ಡಿಫೈನ್ಡ್ ಆಸ್ ಎ 1/12 ಆಫ್ ಅ ಮಾಸ್ ಆಫ್ ಅ ಕಾರ್ಬನ್ 12 atom in its ground state, that is 1 AMU atomic mass unit approximately equal to 1.6605 into 10 to the power 10 to 27 kg ಅಂತ ಹೇಳ್ತೀವಿ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮ ಡೈಲಿ ಲೈಫಲ್ಲಿ 1 ಡಜನ್ ನಾವು ಆ್ಯಪಲ್ ತೊಗೊತೀವಿ ಅಂತ ಅಂದ್ಕೊಳ್ಳಿ. 1 ಡಜನಿನ ಮೂಲ ಎಷ್ಟು? 1 ಡಜನಿನ ವ್ಯಾಲ್ಯೂ ಎಷ್ಟಿರ್ತವೆ? 1 ಡಜನ್ ಅಂದರೆ 12 ಇರ್ತವೆ.
12 ಆ್ಯಪಲ್ಸ್ ಇರ್ತವೆ. ಹಾಫ್ ಡಜನ್ ಅಂದರೆ 6. ಅದೇ ರೀತಿ ನಾವು ಜಾಸ್ತಿ ಹೇಳೋದ್ಕಿಂತ ಅದಕ್ಕೆ ಒಂದು ಹೆಸರು ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಇದು ಒಂದು ಎಕ್ಸಾಂಪಲ್. ಅದೇ ರೀತಿ ಇಲ್ಲಿ ಒಂದು ಕಾರ್ಬನ್ 12 ಆಟಮ್ ಅಂತ ತಗೊಂಡ್ರೆ 1 AMUನ ವ್ಯಾಲ್ಯೂ 1.6605 ಇಂಟು 10 to 27 kg ಅಂತ ಇಲ್ಲಿ ವ್ಯಾಲ್ಯೂನ 1 U ಅಂತ ಹೇಳ್ತಾರೆ. ಸೊ ರಿಲೇಟಿವ್ ಆಟಮಿಕ್ ಮಾಸ್ ಈಸ್ ಈಕ್ವಲ್ ಟು, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಆ್ಯಾವ್ರೇಜ್ ಮಾಸ್ ಆಫ್ ಅನ್ ಆಟಮ್, ಒಂದು ಆಟಮಿನ ಆ್ಯಾವ್ರೇಜ್ ಮಾಸ್ ತಗೊಂಡು ಡಿವೈಡೆಡ್ ಬೈ ಯೂನಿಫೈಡ್ ಆಟಮಿಕ್ ಮಾಸ್, ಅದರ ಆಟಮಿಕ್ ಮಾಸ್ನ ತಗೋತಾರೆ ಅಂತ ಈ ರೀತಿ ನಾವು ರಿಲೇಟಿವ್ ಆಟಮಿಕ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಅಗೇನ್ ವಾಟ್ ಯು ಮೀನ್ ಬೈ ದಿಸ್ ಆ್ಯಾವ್ರೇಜ್ ಆಟಮಿಕ್ ಮಾಸ್? It is also defined as the average of atomic mass of all atoms in their natural occurring isotopes. ಈ ಐಸೋಟೋಪ್ಸ್ ಅಂದರೆ ಕನ್ನಡದಲ್ಲಿ ಯಾವ ರೀತಿ ಹೇಳ್ಬೋದು ಅಂದರೆ ಸಮಸ್ಥನಿಗಳು ಅಂತ ಹೇಳ್ಬೋದು. ಇಲ್ಲಿ ಇಂಗ್ಲೀಷಲ್ಲಿ ಇದನ್ನು ಡಿವೈಡ್ ಮಾಡಿದ್ರೆ ಅಂದರೆ ಐಸೋ ಮೀನ್ಸ್ ಸೇಮ್, ಟೋಪ್ಸ್ ಮೀನ್ಸ್ ಪ್ಲೇಸ್. ಒಂದು ಎಲಿಮೆಂಟು ಅದರಲ್ಲಿ ಸೇಮ್ ಆಗಿರ್ತವೆ, ಅಂದರೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಐಸೋಟೋಪ್ಸ್. ಈ ಥರದವು ನಮ್ಮಲ್ಲಿ ಕಾರ್ಬನಲ್ಲಿ ಸಿಗುತ್ತವೆ, ಕ್ಲೋರಿನಲ್ಲಿ ಸಿಗುತ್ತವೆ, ಹೈಡ್ರೋಜನಲ್ಲೂ ಸಿಗುತ್ತವೆ. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ಕ್ಲೋರಿನ್ ತಗೊಂಡಿದ್ದೀನಿ. ಐ ಹ್ಯಾವ್ ಟೇಕನ್ ಕ್ಲೋರಿನ್ 17, ಇಟ್ಸ್ 35 ಆ್ಯಂಡ್ 37. ಇದು ಐಸೋಟೋಪ್ಸು. ಕ್ಲೋರಿನ್ 35, ಕ್ಲೋರಿನ್ 37 in the ratio of 77:23. ಈಗ ನಾವು ಇದರ ದ ಆ್ಯಾವ್ರೇಜ್ ರಿಲೇಟಿವ್ ಆಟೋಮಿಕ್ ಮಾಸ್ ಆಫ್ ಕ್ಲೋರಿನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದರ ಮಾಸ್ ನಂಬರು 35 ಇಂಟು ನಾವು ರೇಷಿಯೋದಲ್ಲಿ 77 ತೊಗೊಂಡಿದ್ದೀವಿ. ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಪ್ಲಸ್ ಅಗೇನ್ ಓಪನ್ ದ ಬ್ರ್ಯಾಕೆಟ್ 37 ಇಂಟು 23 ವಿಚ್ ಇಸ್ ಪ್ರೆಸೆಂಟ್ ಇನ್ ದ ರೇಷಿಯೋ, ಕ್ಲೋಸ್ ದ ಬ್ರ್ಯಾಕೆಟ್, ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 35.46 U ಸಿಗುತ್ತೆ. ದಟ್ ಈಸ್ ಆವ್ರೇಜ್ ರಿಲೇಟಿವ್ ಆಟಮಿಕ್ ಮಾಸ್ ಆಫ್ ಕ್ಲೋರಿನ್. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಮಾಲಿಕ್ಯುಲರ್ ಮಾಸ್? ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಮಾಸ್ ಆಫ್ ಅ ಮಾಲಿಕ್ಯೂಲ್ ಟು ದ ಯೂನಿಫೈಡ್ ಆಟಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತೀವಿ. ಮಾಸ್ ಆಫ್ ದ ಮಾಲಿಕ್ಯೂಲ್ ಟು ದ ಯೂನಿಫೈಡ್, ಒಂದು ಮಾಲಿಕ್ಯೂಲಿನ ಮಾಸು ಟು ದ ಯೂನಿಫೈಡ್ ಆಟಮಿಕ್ ಮಾಸ್ ಯೂನಿಟ್ ಅಂತ ಹೇಳ್ತಾರೆ ಇಲ್ಲಿ. ಸೊ ದ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ಎನಿ ಕಾಂಪೌಂಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಆ್ಯಡಿಂಗ್ ದ ರಿಲೇಟಿವ್ ಆಟಮಿಕ್ ಮಾಸ್ ಆಫ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಆಟಮ್. ಇಲ್ಲಿ ಎಕ್ಸಾಂಪಲ್ಸ್, the relative molecular mass of any compound can be calculated by the relative atomic mass of its constituent. ಈಗ ನಾವು ಮಾಲಿಕ್ಯುಲರ್ ಮಾಸ್ ಆಫ್ ಎನಿ ಕಾಂಪೌಂಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದರೆ, ನಮ್ಮ ರಿಲೇಟಿವ್ ಆಟಮಿಕ್ ಮಾಸ್ನ ಆ್ಯಡ್ ಮಾಡೋ ಮೂಲಕ. ಯಾವ ರೀತಿ ಅಂದರೆ, ಇಲ್ಲಿ ರಿಲೇಟಿವ್ ಆಟಮಿಕ್ ಮಾಸ್ ಅಂದರೆ ಆವ್ರೇಜ್ ಮಾಸ್ ಅಂತ ತಗೊತೀವಿ ನಾವು. ಎಕ್ಸಾಂಪಲ್ಸಲ್ಲಿ ನೋಡಿದ್ರೆ, ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ H2 is equal to 2 ಇಂಟು ಬ್ರ್ಯಾಕೆಟಲ್ಲಿ ರಿಲೇಟಿವ್ ಆಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ಆಟಮ್ ಅಂತ ತಗೊಂಡ್ರೆ 1.008 U ಅಂತ ಬರುತ್ತೆ. ಇದರ ಎಕ್ಸಾಕ್ಟ್ ಆಟಮಿಕ್ ಮಾಸ್, ಹೈಡ್ರೋಜನ್ ಆಟಮಿಕ್ ಮಾಸ್ ಎಷ್ಟು ಅಂದರೆ, ಆಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ಎಷ್ಟು ಅಂದರೆ 1.00784 U. ಇಲ್ಲಿ ನಾನೇನು ಹೇಳಿದೆ, ಆವ್ರೇಜ್ ಆಟಮಿಕ್ ಮಾಸ್ ಆಫ್ ಹೈಡ್ರೋಜನ್ ದೇ ಹ್ಯಾವ್ ಟೇಕನ್ ಆಸ್ ಅ 1.008 U. ಈಗ ಇಫ್ ವಿ ಕ್ಯಾಲ್ಕುಲೇಟ್ ಬೋತ್ ಆಫ್, ಇಫ್ ವಿ ಮಲ್ಟಿಪ್ಲೈ 2 ಇಂಟು 1.008 ವಿ ಗೆಟ್ 2.016 U. And we shall take another example here. Relative molecular mass of glucose. Glucose in a chemical formula ಏನು, C6H12O6. ಇಲ್ಲಿ ಕಾರ್ಬನ್ ಎಷ್ಟಿದೆ, 6 ಇದೆ, ಇಂಟು ಕಾರ್ಬನ್ನಿನ ಆಟಮಿಕ್ ಮಾಸ್ ಎಷ್ಟು 12 ಆ್ಯಂಡ್ ಪ್ಲಸ್ ಹೈಡ್ರೋಜನ್ ಎಷ್ಟಿದೆ 12 ಇದೆ, ಇಂಟು
hydrogen atomic mass 1.008 bracket close plus oxygen ಎಷ್ಟಿದೆ 6 ಇದೆ into 1. ಸೊ 16 ಬರಬೇಕಿತ್ತು, ನಾನು 6 ಅಂತ ಬರೆದಿದ್ದೀನಿ ಬೈ ಮಿಸ್ಟೇಕ್, ನೋಡ್ಕೊಳ್ಳಿ ಇಲ್ಲಿ. Oxygen 16 into 1. So if we multiply these things, 72 plus 12.096 plus 16, that gives rise to 100.096 mu ಅಂತ ಹೇಳ್ಬೋದು. ನೆಕ್ಸ್ಟ್ ಮೋಲ್ ಕಾನ್ಸೆಪ್ಟ್. ನಾನು ಆವಾಗಲೇ ಹೇಳಿದೆ 1 ಡಜನ್ನ ಈಗ 12 ನಂಬರ್ಸ್ಗೆ 1 ಡಜನ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಯಾವುದೇ ಇರಲಿ, 12 ರೋಸಸ್, 12 ಬಾಲ್ಸ್ ಅದನ್ನೆಲ್ಲ ನಾವು 1 ಡಜನ್ ಅಂತ ಹೇಳ್ತೀವಿ. 12 ಆ್ಯಪಲ್ಸ್ 1 ಡಜನ್. ಈಗ 1 ಮೋಲ್ ಅಂದರೆ ಎಷ್ಟು? ಟು ಅಂಡರ್ಸ್ಟ್ಯಾಂಡ್ ದ ಮೋಲ್ ಕಾನ್ಸೆಪ್ಟ್, ಲೆಟ್ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಆಟಮ್ ಪ್ರೆಸೆಂಟ್ ಇನ್ 12 grams of carbon, 12 isotopes or molecules in 158.03 grams of potassium permanganate, which is I have been shown here, and 294.18 gram of potassium dichromate ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪೇರ್ ಅಂತ ಹೇಳ್ತೀವಿ. ಒಂದು ಪೇರ್ ನಾವು ಯಾಕೆ ಹೇಳ್ತೀವಿ? ಅದರಲ್ಲಿ 2 ಇರುತ್ತೆ, ಅದಕ್ಕೆ ನಾವು 1 ಪೇರ್ ಅಂತ ಹೇಳ್ತೀವಿ. ಅದೇ ರೀತಿ 12 ಆ್ಯಪಲ್ಸ್ ಇದ್ದರೆ 1 ಡಜನ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಮೋಲಿಗೆ ಅದರ ವ್ಯಾಲ್ಯೂ ಎಷ್ಟು ಅಂದರೆ 6.023 ಇಂಟು 10⁻23 ಎಂಟಿಟೀಸ್ ಅಂತ ಹೇಳ್ತಾರೆ. ಯಾಕೆ? ಇಲ್ಲಿ ನೋಡಿ, ರೀಸನ್ಸ್ ಇದೆ. ಫ್ರಮ್ ದ ಕ್ಯಾಲ್ಕುಲೇಷನ್ ವಿ ಕಮ್ ಟು ನೋ ದಟ್ 12 grams of carbon 12 contains 6.022 into 10⁻23 ಕಾರ್ಬನ್ ಆಟಮ್ಸ್. ಈಗ ನಮ್ಮ 10 ನಮ್ಮಲ್ಲಿ 23 ಝೀರೋಸ್ ಇದ್ದರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನು 6.0220000 ಅಂತ 23 ಝೀರೋಸ್ ಬಂದರೆ ಪುನಃ ನಮಗೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಅದನ್ನು ಅವ್ರು ರೆಡ್ಯೂಸ್ ಮಾಡಿ ಎಷ್ಟು ಮಾಡ್ತಾರೆ ಅಂದರೆ 6.022 ಇಂಟು 10⁻23 ಅಂತ ರೆಡ್ಯೂಸ್ ಮಾಡ್ತಾರೆ. ಇದು 1 ಮೋಲ್ ಇನ ವ್ಯಾಲ್ಯೂ. ಅದರಲ್ಲಿ ಎಷ್ಟಿದೆ? 6.022 ಇಂಟು 10⁻23 ಕಾರ್ಬನ್ ಆಟಮ್ಸ್ ಇರ್ತವೆ. ಆ್ಯಂಡ್ ದ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಇನ್ 158.03 grams of potassium permanganate and 294.18 grams of potassium dichromate. Similarly, to the way we use the term dozen to represent 12 entities, we use the term the mole. ಮೋಲ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 6.022 ಇಂಟು 10⁻23 ಎಂಟಿಟೀಸ್ ಅಂದರೆ ಆಟಮ್ಸ್ ಆಗಿರಬಹುದು, ಮಾಲಿಕ್ಯೂಲ್ಸ್ ಆಗಿರಬಹುದು, ಅಯಾನ್ಸ್ ಆಗಿರಬಹುದು, ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ ಪ್ರೆಸೆಂಟ್ ಆಗಿರ್ತಕ್ಕಂತಹದ್ದು. 1 mole is the amount of substance of a system which consists as many elementary particles as there are atoms in 12 grams of carbon 12 isotopes. So the elementary particles can be, ಅಲ್ಲಿ ಎಲಿಮೆಂಟರಿ ಪಾರ್ಟಿಕಲ್ಸ್ ಯಾವುದಿರುತ್ತೆ ಅಂದರೆ ಮಾಲಿಕ್ಯೂಲ್ಸ್, ಆಟಮ್ಸ್, ಅಯಾನ್ಸ್, ಎಲೆಕ್ಟ್ರಾನ್ಸ್ ಆರ್ ಎನಿ ಅದರ್ ಸ್ಪೆಸಿಫೈಡ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ಇದು ಅವೊಗಡ್ರೋ ನಂಬರ್. ದಟ್ ಅವೊಗಡ್ರೋ ನಂಬರ್ ಅಂದರೆ ಏನು? ದ ಟೋಟಲ್ ನಂಬರ್ ಆಫ್ ಎಂಟಿಟೀಸ್ ಅಂದರೆ ಯಾವುದೇ ಮಾಲಿಕ್ಯೂಲ್ಸ್, ಅಯಾನ್ಸ್, ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಇನ್ ಅ ಪರ್ಟಿಕ್ಯುಲರ್ ಕಾಂಪೌಂಡ್, ದಟ್ ಈಸ್ ಕಾಲ್ಡ್ ಆಸ್ ಎಂಟಿಟೀಸ್. ನಾವು ಕನ್ನಡದಲ್ಲಿ ಘಟಕಗಳು ಅಂತಲೂ ಹೇಳ್ಬೋದು. ಇನ್ ದ ಟೋಟಲ್ ನಂಬರ್ ಆಫ್ ಎಂಟಿಟೀಸ್ ಪ್ರೆಸೆಂಟ್ ಇನ್ 1 mole ಆಫ್ ಎನಿ ಸಬ್ಸ್ಟೆನ್ಸ್ ಈಸ್ ಈಕ್ವಲ್ ಟು 6.022 ಇಂಟು 10⁻23. ಈ 6.022 ಇಂಟು 10⁻23 ಅಂತ ಬರಿಬೇಕಿತ್ತು, ಇಲ್ಲಿ ಪಕ್ಕನೇ ಬಂದಿದೆ. ಈ ನಂಬರ್ನ ನಾವು ಏನಂತ ಕರಿತೀವಿ ಅಂದರೆ ಅವೊಗಡ್ರೋ ನಂಬರ್ ಅಂತ ಕರಿತೀವಿ. ಸೊ ಅವೊಗಡ್ರೋ ನಂಬರ್ ಡಸ್ ನಾಟ್ ಹ್ಯಾವ್ ಎನಿ ಸಾರ್ಟ್ ಆಫ್ ಯೂನಿಟ್. ಇದಕ್ಕೆ ಯೂನಿಟ್ ಇರಲ್ಲ ಅವೊಗಡ್ರೋ ನಂಬರ್ಗೆ. ಇದರಲ್ಲಿ ಎಕ್ಸಾಂಪಲ್ಸ್ ನೋಡೋದಾದರೆ, ಇನ್ ಕೆಮಿಕಲ್ ರಿಯಾಕ್ಷನ್
ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಇನ್ ಎ ಸ್ಪೆಸಿಫಿಕ್ ರೇಷಿಯೋ. ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಆಟಮ್ಸ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗಬೇಕು ಟುಗೆದರ್ to form a specific ratio. So let us consider the example here. I have taken in reaction 1 carbon reacts with oxygen. ಇದನ್ನು ನಾವು ಯಾವ ರೀತಿ ಹೇಳ್ಬೋದು ಅಂದರೆ we can explain the first reaction as a 1 mole of a carbon. You can see carbon. 1 mole of carbon reacts with 1 mole of oxygen to give 1 mole of carbon dioxide. 1 mole of ಕಾರ್ಬನ್ನು 1 mole of ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ 1 mole of ಕಾರ್ಬನ್ ಡೈಆಕ್ಸೈಡ್ನ ಕೊಡ್ತಾ ಇದೆ ಪ್ರಾಡಕ್ಟ್ ಆಗಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ರಿಯಾಕ್ಷನ್, ದ ಸೆಕೆಂಡ್ ರಿಯಾಕ್ಷನ್, ಆಸ್ 1 mole of methane burns with 2 mole of oxygen to give 1 mole of carbon dioxide and 2 mole of water. This is the second reaction. When only atoms are involved, scientists also use the term 1 gram atom instead of 1 mole. ಸೊ ಈ ರೀತಿ ಸೈಂಟಿಸ್ಟು ಆಟಮ್ಸ್ ಇನ್ವಾಲ್ವ್ ಆದಾಗ 1 ಗ್ರಾಮ್ ಆಟಮ್ನ 1 ಮೋಲ್ನ 1 ಗ್ರಾಮ್ ಆಟಮ್ ಅಂತಲೂ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್, ಮೋಲಾರ್ ಮಾಸ್. Molar mass is defined as a mass of 1 mole of substance. ಒಂದು ಸಬ್ಸ್ಟೆನ್ಸಿನ 1 mole of substance ಮಾಸ್ ಯಾವುದು 1 mole of substanceನ ಮಾಸ್ನ ನಾವು ಮೋಲಾರ್ ಮಾಸ್ ಅಂತ ಹೇಳ್ತೀವಿ. The molar mass of a compound is equal to the substance of relative atomic mass of its constituents expressed in gram mole 1. ಇಲ್ಲಿ ದ ಮೋಲಾರ್ ಮಾಸ್ ಇದು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂದರೆ ಅದರ ಕಾನ್ಸ್ಟಿಟ್ಯೂಯೆಂಟ್ ಪ್ರೆಸೆಂಟ್ ಇರುತ್ತಲ್ಲ ಅದರ ರಿಲೇಟಿವ್ ಅಟಾಮಿಕ್ ಮಾಸ್, ಅಂದರೆ ಆವ್ರೇಜ್ ಒಂದು ಅಂದಾಜು ಆವ್ರೇಜ್ ಅಟಾಮಿಕ್ ಮಾಸಿಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ಸ್ ನೋಡೋಣ. ರಿಲೇಟಿವ್ ಅಟಾಮಿಕ್ ಮಾಸ್ ಆಫ್ 1 ಹೈಡ್ರೋಜನ್ ಈಸ್ ಈಕ್ವಲ್ ಟು 1.008 mu. ಯು ಅಟೋಮಿಕ್ ಮಾಸ್ ಯೂನಿಟ್ನ ಯು ಅಂತಲೂ ಕರಿತೀವಿ. ಸೊ ಇದರ ಎಕ್ಸಾಕ್ಟ್ ವ್ಯಾಲ್ಯೂ ಯಾವುದು? ಹೈಡ್ರೋಜನ್ನಿಂದು ಮಾಸ್ ಆಫ್ ಹೈಡ್ರೋಜನ್ 1.00784 ಯು. ಸೊ ಹಿಯರ್ ರಿಲೇಟಿವ್ ಅಟಮಿಕ್ ಮಾಸ್ ಆಫ್ 1 ಹೈಡ್ರೋಜನ್ ಆಟಮ್ ಈಸ್ ಈಕ್ವಲ್ ಟು 1.008 ಯು. And if we read this in a, if we convert this in a molar mass of a hydrogen atom, we can say 1.008 gram mole minus 1. ಈ ರೀತಿ ನಾವು ಮೋಲಾರ್ ಮಾಸ್ನ ಓದಬಹುದು. ನೆಕ್ಸ್ಟ್, ರಿಲೇಟಿವ್ ಮೋಲಾರ್ ಮಾಸ್ ಆಫ್ ಗ್ಲೂಕೋಸ್ ಈಸ್ ಈಕ್ವಲ್ ಟು 180 ಯು ಇದ್ದರೆ ಅದರ ಮೋಲಾರ್ ಮಾಸು 180 ಗ್ರಾಮ್ ಮೋಲ್ ಮೈನಸ್ 1 ಅಂತ ಹೇಳ್ಬೋದು. ನೆಕ್ಸ್ಟ್, ಮೋಲಾರ್ ವಾಲ್ಯೂಮ್. ದ ವಾಲ್ಯೂಮ್ ಆಕ್ಯುಪೈಡ್ ಬೈ 1 mole of any substance in a gaseous state at a given temperature and pressure. 1 ವಾಲ್ಯೂಮ್ ಅಂತ ತಗೊಂಡ್ರೆ ಗ್ಯಾಸಿಯಸ್ ಸ್ಟೇಟ್ 1 mole of any substance in a gaseous state at a given temperature and pressure. ಯಾವ ರೀತಿ ವಾಲ್ಯೂಮ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ ಗ್ಯಾಸಿಯಸ್ ಸ್ಟೇಟಲ್ಲಿ, ಗ್ಯಾಸಿಯಸ್ ಸ್ಟೇಟಿಂದ ಯಾವ ರೀತಿ ವಾಲ್ಯೂಮಲ್ಲಿ ಆಕ್ಯುಪೈಡ್ ಆಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ. ಸೊ ಎಕ್ಸಾಂಪಲ್ಸ್ ನೋಡಿದ್ರೆ ಇಲ್ಲಿ ಕಂಡೀಷನ್ಸ್ ನೋಡಿದ್ರೆ 273 ಕೆಲ್ವಿನ್, ದಿಸ್ ಇಸ್ ಟೆಂಪರೇಚರ್, ಆ್ಯಂಡ್ 1 bar ಪ್ರೆಷರ್ ಇನ್ STP. ಇದರ ವಾಲ್ಯೂಮ್ ಆಕ್ಯುಪೈಡ್ ಬೈ 1 mole ಆಫ್ ಎನಿ ಗ್ಯಾಸಿಯಸ್ ಸ್ಟೇಟ್ ಇನ್ ಲೀಟರ್ ಕನ್ವರ್ಟ್ ಮಾಡಿದ್ರೆ 22.71. ಅದೇ ರೀತಿ 273 ಕೆಲ್ವಿನ್ ಆ್ಯಂಡ್ 1 atomic pressure, that is in liter 22.4. in a room temperature and pressure 298 Kelvin and 1 atomic pressure ಲೀಟರ್ಸಲ್ಲಿ 24.5 ಅಂತ ನೋಡ್ಬೋದು. ಸೊ
ನೆಕ್ಸ್ಟ್ ಈಸ್ ಎಂಫೆರಿಕಲ್ ಫಾರ್ಮುಲಾ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಎಂಫೆರಿಕಲ್ ಫಾರ್ಮುಲಾ ಅಂದರೆ ಏನು, ಯಾಕೆ ಯೂಸ್ ಮಾಡ್ತೀವಿ ನಾವು ಇದನ್ನ? ಎಂಫೆರಿಕಲ್ ಫಾರ್ಮುಲಾ ಆಫ್ ಎ ಕಾಂಪೌಂಡ್ ಈಸ್ ಎ ಫಾರ್ಮುಲಾ written with the simplest ratio of the number of different atoms present in one molecules of a compound as a subscript to the atomic symbol. ಇಲ್ಲಿ ಮಾಲಿಕ್ಯೂಲ್ಸಲ್ಲಿ ಇರ್ತಕ್ಕಂತಹ ಆಟಮ್ನ ಸಿಂಪ್ಲೆಸ್ಟ್ ರೇಷಿಯೋ ಆಗಿ ಕನ್ವರ್ಟ್ ಮಾಡೋದು. ಯಾಕೆ ನಾವು ಇದು ಎಂಫೆರಿಕಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂದರೆ, ಟು ಸಿಂಪ್ಲಿಫೈ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟು ಸಿಂಪ್ಲಿಫೈ, ಸಿಂಪ್ಲಿ ಶೋ ವಾಟ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ಸ್. ಜಸ್ಟ್ ಗ್ಲಾನ್ಸ್ ಮಾಡ್ತಕ್ಕಂಥದ್ದು ಎಂಫೆರಿಕಲ್ ಫಾರ್ಮುಲಾ. ಇಷ್ಟೇ ಒಂದು ಅಂದಾಜು ಇಷ್ಟಿದೆ ಅಂತ ಹೇಳಿ, ಈ ಕಾಂಪೌಂಡು ಇಷ್ಟಿದೆ, ಈ ಸೊಲ್ಯೂಷನ್ ಇಷ್ಟಿದೆ, ಈ ಸೊಲ್ಯೂಷನಲ್ಲಿ ಈ ಎಲಿಮೆಂಟ್ಸು ಇಷ್ಟಿದೆ ಅಂತ ಹೇಳಲಿಕ್ಕೋಸ್ಕರ ಎಂಫೆರಿಕಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಮಾಲಿಕ್ಯುಲರ್ ಫಾರ್ಮುಲಾ, ಅ ಕಾಂಪೌಂಡ್ ಈಸ್ ದ ಫಾರ್ಮುಲಾ ರಿಟನ್ ವಿತ್ ದ ಆ್ಯಕ್ಚುಯಲ್ ನಂಬರ್ ಆಫ್ ಡಿಫ್ರೆಂಟ್ ಆಟಮ್ಸ್ ಪ್ರೆಸೆಂಟ್ ಇನ್ ಒನ್ ಮಾಲಿಕ್ಯೂಲ್. ಒನ್ ಮಾಲಿಕ್ಯೂಲಲ್ಲಿ ಆ್ಯಕ್ಚುಯಲ್ ಆಗಿರ್ತಕ್ಕಂತಹ ಆಟಮ್ಸು ಎಷ್ಟು ಪ್ರೆಸೆಂಟ್ ಆಗಿರುತ್ತೆ ಅಂತ ಆ್ಯಕ್ಚುಯಲ್ ಆಗಿ ಹೇಳ್ತಕ್ಕಂಥದ್ದು ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಸ್ ಅ ಸಬ್ಸ್ಕ್ರಿಪ್ಟ್ ಟು ದ ಆಟಮಿಕ್ ಸಿಂಬಲ್. ಸೊ let us understand the empirical formula by considering acetic acid as an example. ಈಗ ನಾವು ಎಂಫೆರಿಕಲ್ ಫಾರ್ಮುಲಾ ಯಾವ ರೀತಿ ಬರಿಬೋದು ಅಂತ ನೋಡೋದಾದರೆ ಎಕ್ಸಾಂಪಲ್ಸ್ನ ನಾನಿಲ್ಲಿ ಅಸಿಟಿಕ್ ಆ್ಯಸಿಡ್ನ ತೊಗೊಂಡಿದ್ದೀನಿ. CH3COOH. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಅಸಿಟಿಕ್ ಆ್ಯಸಿಡ್ ಈಸ್ CH3COOH ಅಂತಲೂ ಹೇಳ್ಬೋದು, C2H2O2 ಅಂತಲೂ ತಗೋಬೋದು. ಇದರ ರೇಷಿಯೋ ನೋಡೋದಾದರೆ C:H:0, ಅದು 1:2:1. ಹೆನ್ಸ್ ದ ಎಂಫೆರಿಕಲ್ ಫಾರ್ಮುಲಾ ಇಸ್ CH2O. ಅದು ಯಾವ ರೀತಿ ಅಂತ ನಾನು ಮುಂದೆ ಹೇಳ್ತೀನಿ. ಇಲ್ಲಿ ಎಕ್ಸಾಂಪಲ್ಸ್ ಮುಖಾಂತರ ನೀವು ನೋಡ್ಬೋದು. ಆ್ಯನ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರೆಸೆಂಟ್ ಇನ್ ವಿನೆಗರ್ ಹ್ಯಾಸ್ 40% ಆಫ್ ಕಾರ್ಬನ್, 6.6% ಆಫ್ ಹೈಡ್ರೋಜನ್, 53.4% ಆಫ್ ಆಕ್ಸಿಜನ್. ದೆನ್ ಫೈಂಡ್ ದ ಎಂಫೆರಿಕಲ್ ಫಾರ್ಮುಲಾ ಆಫ್ ಅ ಕಾಂಪೌಂಡ್ ಅಂತ ಕೇಳಿದ್ದಾರೆ. ಮೊದಲು ಎಲಿಮೆಂಟ್ಸ್ನ ಬರ್ಕೊಳ್ಳೋಣ. ಏನೇನು ಎಲಿಮೆಂಟ್ಸ್ ಇದೆ? ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಇದರ ಪರ್ಸೆಂಟೇಜ್ ಅಂತ ತಗೊಂಡ್ರೆ ನಾವು ಕಾರ್ಬನ್ನಿಂದು 40, ಹೈಡ್ರೋಜನಿಂದು 6.6, ಆಕ್ಸಿಜನಿಂದು 53.4. ಇದರ ಆಟಮಿಕ್ ಮಾಸ್, ಕಾರ್ಬನ್ನ ಆಟಮಿಕ್ ಮಾಸ್ 12 ಆ್ಯಸ್ ಯು ಆಲ್ ನೋ. ಹೈಡ್ರೋಜನಿಂದು ಇದು ಸಿಂಪಲ್ 1, ಪೀರಿಯಾಡಿಕ್ ಟೇಬಲಲ್ಲಿ ಫಸ್ಟೇ ಬರ್ತಕ್ಕಂತಹದ್ದು ಹೈಡ್ರೋಜನ್. ಆಕ್ಸಿಜನಲ್ಲಿ 16, ಆಕ್ಸಿಜನ್ನ ಆಟಮಿಕ್ ಮಾಸು 16. ಈಗ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ 40 ಡಿವೈಡೆಡ್ ಬೈ 12 ಅದನ್ನು ತಗೊಂಡ್ರೆ 33, 6.6 ಡಿವೈಡೆಡ್ ಬೈ 1 ಅಂತ ಡಿವೈಡ್ ಮಾಡಿದ್ರೆ 6.6 ಬರುತ್ತೆ. ಪುನಃ 53.4 ಡಿವೈಡೆಡ್ ಬೈ 16 ಅಂತ ತೊಗೊಂಡ್ರೆ 33 ಬರುತ್ತೆ. ಈಗ ಸಿಂಪ್ಲೆಸ್ಟ್ ರೇಷಿಯೋ ಅಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ, ಈಗ ನಾವು LCM ಆಗಿ 33 ಅಂತ ತೊಗೊಂಡ್ರೆ ದ ಗಿವನ್ what we have got the relative number of moles in carbon is 33 divided by 33 is 1. ಡಿವೈಡ್ ಮಾಡಿದ್ರೆ 33 1 33. 6.2 divided by 33 that is 2. 33 divided by 33 is 1, which is oxygen. So the simplest ratio in the whole number is 1 to 1, and finally the empirical formula is carbon, 1 carbon, 2 hydrogen and oxygen. This is considered as a vinegar, that is acetic acid. Now calculation of molecular formula from empirical formula. ಈ ಎಂಫೆರಿಕಲ್ ಫಾರ್ಮುಲಾನಿಂದ ಮಾಲಿಕ್ಯುಲರ್ ಫಾರ್ಮುಲಾನ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ ಇದನ್ನು ನೀವು ಪಾಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೊಳ್ಳಿ. ಕಾಂಪೌಂಡ್ಸ್ ಅಸಿಟಿಕ್ ಆ್ಯಸಿಡ್ ತಗೊಂಡ್ರೆ CH2O. ಈಗ ನಾವು ಎಂಫೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು ನೋಡಿದ್ವಿ. CH2O ಇದರ ಮಾಲಿಕ್ಯುಲರ್ ಮೋಲಾರ್ ಮಾಸು 60, ಎಂಫೆರಿಕಲ್ ಫಾರ್ಮುಲಾ ಮಾಸು 30. ದ ಹೋಲ್ ನಂಬರ್ N ಇದನ್ನು ಯಾವ ರೀತಿ ಡಿವೈಡ್ ಮಾಡಬೇಕು ಅಂದರೆ 60 ಡಿವೈಡೆಡ್ ಬೈ 30 ದಟ್ ಈಸ್ 2. 0 0 ಕ್ಯಾನ್ಸಲ್ ಆಗುತ್ತೆ, 3 1 3 2 6. ಸೊ ಮಾಲಿಕ್ಯುಲರ್ ಫಾರ್ಮುಲಾನ ಯಾವ ರೀತಿ ಕಂಡುಹಿಡಿಯೋದು ಅಂದರೆ CH2O ದಟ್ ಈಸ್ ಅಸಿಟಿಕ್ ಆ್ಯಸಿಡ್ ಇಂಟು
the whole number, that is 2 C2H, ಆ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಸಿನ 2, ಹೆಚ್ಚಲ್ಲಿ ಆಲ್ರೆಡಿ 2 ಇದೆ ಆಟಮ್ಸು, ಸೊ 2 2s 4, H4O2. ಅದೇ ರೀತಿ ಹೈಡ್ರೋಜನ್ ಪರಾಕ್ಸೈಡ್, ಲ್ಯಾಕ್ಟಿಕ್ ಆ್ಯಸಿಡ್, ಟಾರ್ಟರಿಕ್ ಆ್ಯಸಿಡ್ ಆ್ಯಂಡ್ ಬೆನ್ಸಿನಲ್ಲೂ ನೀವು ನೋಡಬಹುದು. ನೆಕ್ಸ್ಟ್ ಸ್ಟಾಯ್ಕಿಯೋಮೆಟ್ರಿ. ವಾಟ್ ಯು ಮೀನ್ ಬೈ ಸ್ಟಾಯ್ಕಿಯೋಮೆಟ್ರಿ? ಏನಕ್ಕೆ ಇದು ಯೂಸ್ ಆಗುತ್ತೆ, ಯಾಕೆ ನಾವು ಇದನ್ನು ಓದಬೇಕು? ಸ್ಟಾಯ್ಕಿಯೋಮೆಟ್ರಿ ಗಿವ್ಸ್ ದ ನ್ಯೂಮರಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಕೆಮಿಕಲ್ ಕ್ವಾಂಟಿಟಿ ಇನ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂದರೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂದರೆ ಅದರಲ್ಲಿ ಎಷ್ಟು ಕ್ವಾಂಟಿಟೀಸ್ ಇದೆ ಅಂದ್ಬಿಟ್ಟು ನ್ಯೂಮರಿಕಲ್ ರಿಲೇಷನ್ಶಿಪ್ನ ಡಿನೋಟ್ ಮಾಡುತ್ತೆ. ಯಾವುದು? ಸ್ಟಾಯ್ಕಿಯೋಮೆಟ್ರಿ. ಸಿಂಪಲ್ಲಾಗಿ ಇದು ಹೇಳಬೇಕು ಅಂದರೆ it plays very important role in chemistry by how means to use to balance the equation, chemical equation, to calculate the amount of reactants and the product. So let us consider the chemical reaction here. I have taken carbon in a solid state plus oxygen in a gaseous state, that give rise to carbon dioxide. From this equation we have learned 1 mole of carbon reacts with 1 mole of oxygen molecules to form 1 mole of carbon dioxide. So 1 mole of carbon stoichiometrically equal to 1 mole of oxygen and stoichiometrically is equal to 1 mole of carbon dioxide. ಇಲ್ಲಿ ಮಧ್ಯದಲ್ಲಿ 3 ಗೆರೆ ಕಾಣ್ತಾ ಇದೆಯಲ್ಲ, ಅದನ್ನು ನಾವು ಸ್ಟಾಯ್ಕಿಯೋಮೆಟ್ರಿ, ಆ ಸಿಂಬಲ್ನ ಸ್ಟಾಯ್ಕಿಯೋಮೆಟ್ರಿ ಕಲಿ ಈಕ್ವಲ್ ಟು ಅಂತ ಹೇಳ್ತೀವಿ. ಸೊ ನಾವು ಸ್ಟಾಯ್ಕಿಯೋಮೆಟ್ರಿನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಇದರ ಪ್ರಾಬ್ಲಮ್ಸ್ ನೋಡಿ. ಹೌ ಮೆನಿ ಮೋಲ್ಸ್ ಆಫ್ ಹೈಡ್ರೋಜನ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 10 moles ಆಫ್ ಅಮೋನಿಯಾ? ನಮಗೆ 10 moles ಆಫ್ ಅಮೋನಿಯಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಿಯರ್ ದ ಬ್ಯಾಲೆನ್ಸ್ stoichiometric equation for the formation of ammonia is N2, which is in a gaseous state, nitrogen, 3 mole of hydrogen, that give rise to 2NH3, 2 mole of ammonia. As per the stoichiometric equation, to produce 2 mole of ammonia, 3 mole of hydrogen is required. ಈಗ ನಾವೀಗ ಬೇಕಾಗಿರೋದು 10 mole ಆಫ್ ಅಮೋನಿಯಾಗೋಸ್ಕರ ಎಷ್ಟು ಹೈಡ್ರೋಜನ್, ಎಷ್ಟು ಮೋಲ್ಸ್ ಆಫ್ ಹೈಡ್ರೋಜನ್ ಬೇಕು ಅಂತ. ಸೊ ದೇರ್ಫೋರ್ ಟು ಪ್ರೊಡ್ಯೂಸ್ 10 moles ಆಫ್ ಅಮೋನಿಯಾ ವಿ ಶಲ್ ಡಿವೈಡ್ 3 moles ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ, ಇಲ್ಲಿ ಮೇಲ್ಗಡೆ ಕೆಮಿಕಲ್ ರಿಯಾಕ್ಷನ್ಸಲ್ಲಿದೆ ನೋಡಿ, 3 mole ಆಫ್ ಹೈಡ್ರೋಜನ್ ಡಿವೈಡೆಡ್ ಬೈ 2 mole ಆಫ್ ಅಮೋನಿಯಾ, 2 mole ಆಫ್ ಅಮೋನಿಯಾ ವಿಚ್ ಈಸ್ ಇನ್ ಪ್ರಾಡಕ್ಟ್ ಸೈಡ್ ಇಂಟು 10 mole ಆಫ್ ಅಮೋನಿಯಾ, 10 mole ಆಫ್ ಅಮೋನಿಯಾ ಯಾವುದು ನಾವು ಕಂಡುಹಿಡಬೇಕೀಗ. ಸೊ ಡಿನಾಮಿನೇಟರ್ ಇರೋದು 2 1s 2 5s 10, 5 3s 15, ಉಳ್ಕಿರೋದು 3 5 5 3s 15, 15 moles ಆಫ್ ಹೈಡ್ರೋಜನ್ ಆರ್ ರಿಕ್ವೈರ್ಡ್. ದಿಸ್ ಇಸ್ ಹೌ ವಿ ಕ್ಯಾಲ್ಕುಲೇಟ್ ದ ಸ್ಟಾಯ್ಕಿಯೋಮೆಟ್ರಿಕ್ ಕ್ಯಾಲ್ಕುಲೇಷನ್ಸ್. ಸೊ ನೆಕ್ಸ್ಟ್, limiting reagents. What do you mean by limiting reagents? Why we have to study this? If the reaction is carried out with the stoichiometric quantities of reactant, then all reactant will be converted into products. ಈಗ ಸ್ಟಾಯ್ಕಿಯೋಮೆಟ್ರಿಕ್ ಕ್ವಾಂಟಿಟೀಸ್ ತಗೊಂಡ್ರೆ ನಮಗೆ ಆರಾಮಾಗಿ ಪ್ರಾಡಕ್ಟ್ ಆಗಿ ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಕರೆಕ್ಟ್ ಕ್ವಾಂಟಿಟಿಲಿ. ಆನ್ ದ ಅದರ್ ಹ್ಯಾಂಡ್, ವೆನ್ ದ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಯೂಸಿಂಗ್ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಕ್ವಾಂಟಿಟೀಸ್, ಇಲ್ಲಿ ನಾನ್ ಸ್ಟಾಯ್ಕಿಯೋಮೆಟ್ರಿಕ್ ಕ್ವಾಂಟಿಟೀಸ್ ಇದ್ದಾಗ ಏನಾಗುತ್ತೆ, ದ ಪ್ರಾಡಕ್ಟ್ ಈಲ್ಡ್ ವಿಲ್ ಡಿಟರ್ಮೈನ್ಡ್ ಬೈ ದ ರಿಯಾಕ್ಟೆಂಟ್ that is completely consumed. It limits the further reaction from taking place. ಲಿಮಿಟೇಷನ್ಸ್ ಆಗಲಿಕ್ಕೆ ಶುರು ಆಗುತ್ತೆ ರಿಯಾಕ್ಟೆಂಟು. ದಿಸ್ ಇಸ್ ಕಾಲ್ಡ್ ದ ಲಿಮಿಟಿಂಗ್ ರಿಯೇಜೆಂಟ್. ದ ಅದರ್ ರಿಯೇಜೆಂಟ್ ವಿಚ್ ಆರ್ ಎಕ್ಸಸ್, ರಿಯೇಜೆಂಟ್ಸ್ ಜಾಸ್ತಿ ಆದಾಗ ಅದನ್ನು ಎಕ್ಸಸ್ ರಿಯೇಜೆಂಟ್ಸ್ ಅಂತ ಕರಿತೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಲಿಮಿಟಿಂಗ್ ರಿಯೇಜೆಂಟ್ಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಯೂಸ್ಡ್ ಬಿಕಾಸ್ it can tell the chemist how many moles of compound can be formed in a particular reaction. So we need to know how to use the perfect in a perfect quantity.
ಪರ್ಫೆಕ್ಟ್ ಕ್ವಾಂಟಿಟಿಲಿ ಯಾವ ರೀತಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಲಿಕ್ಕೆ ಇದು ಲಿಮಿಟಿಂಗ್ ರಿಯೇಜೆಂಟ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ದ ಕಾಂಬಿನೇಷನ್ಸ್ ಆಫ್ ಎಲಿಮೆಂಟ್ಸ್ ಟು ಫಾರ್ಮ್ ಕಾಂಪೌಂಡ್ ಈಸ್ ಗೌರ್ನ್ಡ್ ಬೈ 5 ಬೇಸಿಕ್ಸ್ ಲಾ. ಈ ಕೆಮಿಕಲ್ ಕಾಂಬಿನೇಷನ್ನು ಅಲ್ಲಿ 5 ಬೇಸಿಕ್ಸ್ ಲಾ ಇದೆ. ಸೊ ಫಸ್ಟ್ ಲಾ ಏನಿದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇದನ್ನು ಲಾ ಆಫ್ ಇಂಡಿಸ್ಟ್ರಕ್ಟಿಬಿಲಿಟಿ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಈ ಲಾ ಯಾರು ಪ್ರಪೋಸ್ ಮಾಡಿದ್ರು ಅಂದರೆ ಆಂಟೋನಿ ಲ್ಯಾವಿಸಿಯರ್. ಹಿ ಪ್ರಪೋಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ಇಟ್ ಸ್ಟೇಟ್ಸ್ ದಟ್ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ನಾವಾಗ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಫ್ ವಿ ಹೀಟ್ ಅಪ್ ದ ಐಸ್, ಇಟ್ ಮೆಲ್ಟ್ಸ್ ಆ್ಯಂಡ್ ಫಾರ್ಮ್ ಅ ವಾಟರ್. ಒಂದು ಐಸ್ ಕ್ಯೂಬ್, ಒಂದು 3-4 ಐಸ್ ಕ್ಯೂಬ್ಸ್ ತೊಗೊಂಡ್ರೆ ಮೊದಲು ವೇಯ್ ಮಾಡಿದ್ರೆ ಆ ವೆಯ್ಟು ಹೀಟ್ ಮಾಡಾದಮೇಲೆ ನೀರಾಗುತ್ತಲ್ಲ ಆ ವೆಯ್ಟು ಎರಡೂ ಚೆಕ್ ಮಾಡಿದ್ರೆ ಸೇಮ್ ಆಗಿರುತ್ತೆ. ಐಸಲ್ಲೂ ವೆಯ್ಟ್ ಸೇಮ್ ಆಗುತ್ತೆ. ತದನಂತರ ಫಿಸಿಕಲ್ ಚೇಂಜ್ ಅಂದರೆ ವಾಟರ್ ಆಗುತ್ತಲ್ಲ, ಐಸ್ ಮೆಲ್ಟ್ ಆಗಿ ಆ ವೆಯ್ಟು ಎರಡೂ ಸೇಮ್ ಆಗಿರುತ್ತೆ. ಇದನ್ನೇ ಹೇಳೋದು ವಾಟ್ ಇಸ್ ದಿಸ್, ದ ಮ್ಯಾಟರ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್. ನಾವಿವಾಗ ಕೆಮಿಕಲ್ಸ್ ಅಲ್ಲಿ ನೋಡಿದ್ರೆ, ಇನ್ ಅ ಕೆಮಿಕಲ್ ರಿಯಾಕ್ಷನ್ ದ ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಈಸ್ ಈಕ್ವಲ್ ಟು ದ ಟೋಟಲ್ ಮಾಸ್ ಆಫ್ ಪ್ರಾಡಕ್ಟ್. ಯಾವ ರೀತಿ ಮಾಸ್ ರಿಯಾಕ್ಟೆಂಟು ಈಕ್ವಲ್ ಆಗಿರುತ್ತೆ, ಪ್ರಾಡಕ್ಟು ಈಕ್ವಲ್ ಆಗಿರುತ್ತೆ. ಇಲ್ಲಿ ನಾನು ಇಲಿಸ್ಟ್ರೇಟ್ ಮಾಡಿದ್ದೀನಿ ನೋಡಿ ಎಕ್ಸಾಂಪಲ್ಸು. ಕನ್ಸಿಡರ್ ದ ರಿಯಾಕ್ಷನ್ 2 mole of hydrogen, 1 mole of, here 4 gram of hydrogen combines with a 32 gram of oxygen to form 36 gram of water. ಟೋಟಲ್ ಮಾಸ್ ಆಫ್ ರಿಯಾಕ್ಟೆಂಟ್ ಯಾವ ರೀತಿ ಬರುತ್ತೆ ಅಂದರೆ, ಇದು ರಿಯಾಕ್ಟೆಂಟ್ಸ್ ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್, 4 + 32 ದಟ್ ಈಕ್ವಲ್ಸ್ ಟು 36 ಗ್ರಾಮ್ ಅಂತ ಬರುತ್ತೆ. ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ ದಟ್ ಈಸ್ ವಿಚ್ ಈಸ್ ರೈಟ್ ಹ್ಯಾಂಡ್ ಸೈಡ್, ಅದು ಸಹ 36 ಗ್ರಾಮ್ ಅಂತಲೂ ಸೇಮ್, ಎರಡೂ ಮಾಸು ಸೇಮ್ ಆಗಿರುತ್ತೆ. ಇದಕ್ಕೆ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಇದನ್ನು ಲಾ ಆಫ್ ಡೆಫಿನೆಟ್ ಕಾಂಪೋಸಿಷನ್ ಅಂತಲೂ ಹೇಳ್ತೀವಿ. ಸೊ ದಿಸ್ ಲಾ ಹ್ಯಾಸ್ ಬೀನ್ ಪ್ರಪೋಸ್ಡ್ ಬೈ ಜೋಸೆಫ್ ಪ್ರೌಸ್ಟ್ ಅನ್ನೋರು ಈ ಲಾನ ಪ್ರಪೋಸ್ ಮಾಡ್ತಾರೆ. ಯಾವುದನ್ನು ಫೈಂಡ್ ಔಟ್ ಮಾಡ್ತಾರೆ, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಸೊ ಈ ಲಾ ಏನು ಹೇಳುತ್ತೆ ಅಂದರೆ, ಇಟ್ ಸ್ಟೇಟ್ಸ್ ದಟ್ ಅ ಗಿವನ್ ಕಾಂಪೌಂಡ್ ಆಲ್ವೇಸ್ ಕಂಟೈನ್ ದ ಎಕ್ಸಾಕ್ಟ್ಲಿ ದ ಸೇಮ್ ಪ್ರಪೋರ್ಷನ್ ಆಫ್ ಎಲಿಮೆಂಟ್ಸ್ ಬೈ ವೇ, or the same compound always contain the same element combined in a fixed ratio. ಇಲ್ಲಿ ಏನಿರುತ್ತೆ, as the name itself suggesting, different elements present in a compound. ಸೊ ಎಕ್ಸಾಂಪಲ್ಸ್ನ ನೋಡಿದ್ರೆ, ಕಾಂಪೌಂಡ್ಸಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ಸೇಮ್ ಆಗಿರುತ್ತೆ ಫಿಕ್ಸ್ಡ್ ರೇಷಿಯೋದಲ್ಲಿ ಅಂತ ಹೇಳ್ತಾರೆ. ಯಾವ ರೀತಿ ಅಂದರೆ, ಎಕ್ಸಾಂಪಲ್ ನೋಡಿ ಇಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ಅ ಅಟ್ಮಾಸ್ಫಿಯರ್ ಬೈ ವೇರಿಯಸ್ ಮೆಥಡ್ ಲೈಕ್ ರೆಸ್ಪಿರೇಷನ್, ಬರ್ನಿಂಗ್. ಕಾರ್ಬನ್ ಡೈಆಕ್ಸೈಡ್ ನೀವು ನೋಡ್ಬೋದು, ಹ್ಯೂಮನ್ ಬೀಯಿಂಗ್ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ತೊಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾರೆ. ಇಲ್ಲ ಬರ್ನಿಂಗ್ ಆಫ್ ಫ್ಯೂಲ್ಸಿಂದನೂ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ ವಿತ್ ಆ್ಯಸಿಡ್ ಆಲ್ಸೋ ವಿ ಗೆಟ್ ಕಾರ್ಬನ್ ಡೈಆಕ್ಸೈಡ್. ಎಕ್ಸಾಂಪಲ್, ಆಲ್ ದೀಸ್ ಸ್ಯಾಂಪಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಕಂಟೈನ್ ಓನ್ಲಿ 2 ಎಲಿಮೆಂಟ್ಸ್. ಇದರಲ್ಲಿ ಕಾರ್ಬನ್ನೇ ಇರುತ್ತೆ, ಆಕ್ಸಿಜನ್ನೇ ಇರುತ್ತೆ. ವಿತ್ ಅ ಕಂಬೈನ್ಡ್ ಮಾಸ್ 3:8, ಬೇರೆ ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಎಕ್ಸಾಂಪಲ್ಸ್ ತೊಗೊಂಡ್ರೆ, ದ ವಾಟರ್ ಇಫ್ ವಿ ಟೇಕ್ ವೇರ್ ಎವರ್ ಲೈಕ್ ರಿವರ್, ಲೇಕಿಂದ ಯಾವುದೇ ಆದಂತಹ ನೀರು ತೊಗೊಂಡ್ರೆ, ಎಲ್ಲಿಂದಲೂ ಬೇಕಾದರೂ ರಿವರಲ್ಲಿ, ಲೇಕಿಂದ ವಾಟರ್ ತೊಗೊಂಡ್ರೆ, ಹಿಯರ್ ಈಸ್ ಆಲ್ವೇಸ್ ಅ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಹೈಡ್ರೋಜನ್ನೇ ಇರುತ್ತೆ, ಆಕ್ಸಿಜನ್ನೇ ಇರುತ್ತೆ. ವಿತ್ ಅ ಮಾಸ್ ಆಫ್ ರೇಷಿಯೋ 1:8 ಅಂತ ಹೇಳ್ಬೋದು. ನೆಕ್ಸ್ಟ್,
ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಜಾನ್ ಡಾಲ್ಟನ್ ಅನ್ನೋರು ಇದನ್ನು ಕಂಡುಹಿಡಿದ್ರು. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್, ಇಟ್ ಸ್ಟೇಟ್ಸ್ ದಟ್ ಇಫ್ ಟೂ ಎಲಿಮೆಂಟ್ಸ್ ಕ್ಯಾನ್ ಕಂಬೈನ್ ಟು ಫಾರ್ಮ್ more than one compound, the different mass of one of the element that combine with the fixed mass of the other element in a small whole number ratio. ಇಲ್ಲಿ ಎಕ್ಸಾಂಪಲ್ಸ್ ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಹೈಡ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಟೂ ಕಾಂಪೌಂಡ್ಸ್. ಹೈಡ್ರೋಜನ್ನು ಆಕ್ಸಿಜನ್ನು ಕಂಬೈನ್ ಆಗಿ ಎರಡು ಕಾಂಪೌಂಡ್ನ ತಯಾರು ಮಾಡುತ್ತೆ. ಯಾವುದ್ಯಾವುದು? ಒಂದು ವಾಟರು, ಒಂದು ಹೈಡ್ರೋಜನ್ ಪರಾಕ್ಸೈಡ್. ಸೊ 2 ಗ್ರಾಮ್ ಆಫ್ ಹೈಡ್ರೋಜನ್ reacts with 16 gram of oxygen, gives rise to 18 gram of water. In a next reaction, 2 gram of hydrogen reacts with 32 gram of oxygen, it gives rise to 34 gram of hydrogen peroxide. The mass number is different, but the thing is hydrogen and oxygen, two elements combining to form a one compound with a different masses ಅಂತ ಇಲ್ಲಿ ಹೇಳ್ತಾ ಇದೆ. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಹೇಳ್ತಾ ಇದೆ. ಸೊ ಹಿಯರ್ ದ ಮಾಸ್ ಆಫ್ ದ ಆಕ್ಸಿಜನ್ ಈಸ್ 16 ಗ್ರಾಮ್ ಆ್ಯಂಡ್ 32 ಗ್ರಾಮ್ ವಿಚ್ ಕಂಬೈನ್, ಎರಡು ಕಂಬೈನ್ ಆಗಿ with a fixed mass of hydrogen 2 gram, bear with the simple ratio that is 16:32 or 1:2 ಅಂತ ಹೇಳ್ಬೋದು. ಈ ಎಕ್ಸಾಂಪಲ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ಏನು ಅಂತ. ನೆಕ್ಸ್ಟ್, ಡಾಲ್ಟನ್ ಆಟಮಿಕ್ ಥಿಯರಿ. See, he described the structure of matter. The term atom was first used by John Dalton from a Greek word atomio, which means indivisible. He proposed the first atomic theory. So here some of the postulates are there in this theory. Matter is made up of minute and indivisible particles that is called as atoms. Matter is made up of minute and indivisible particles. ಫಸ್ಟ್ ನಾನು ಎಕ್ಸಾಂಪಲ್ಸ್ ತೊಗೊಂಡೆ. ಚಾಕ್ ಪೀಸ್ನ ನಾವು ರಬ್ ಮಾಡಿದ್ರೆ ಕೆಳಗೆ ಹಲವಾರು ಪಾರ್ಟಿಕಲ್ಸ್ ಬೀಳ್ತವೆ, ಅದು ಡಿವಿಸಿಬಲ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಇದು ಮೈನ್ಯೂಟಾಗೂ ಇರುತ್ತೆ, ನಮಗೆ ಕಣ್ಣಿಗೆ ಅಷ್ಟೊಂದು ಕಾಣಲ್ಲ. ಸೊ ಆಟಮ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಅದನ್ನು ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. Atoms of the same elements are identical in their properties and mass, while atoms of different elements have different properties and mass. Atom of a same element, ಒಂದೇ ಥರ ಎಲಿಮೆಂಟ್ ಇರೋದು ಐಡೆಂಟಿಕಲ್, ಯಾವುದರಲ್ಲಿ ಪ್ರಾಪರ್ಟೀಸಲ್ಲೂ ಮಾಸಲ್ಲೂ ಎರಡೂ ಐಡೆಂಟಿಕಲ್ ಆಗಿರುತ್ತೆ. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಅ ಡಿಫರೆಂಟ್ ಪ್ರಾಪರ್ಟೀಸ್ ಆ್ಯಂಡ್ ಮಾಸ್. Atoms combine to form ಕಾಂಪೌಂಡ್ ಆಟಮ್ಸ್ ಕಾಲ್ಡ್ ಮಾಲಿಕ್ಯೂಲ್ಸ್. ಮಾಲಿಕ್ಯೂಲ್ಸ್ ಅಂದರೆ ಏನು? ಆಟಮ್ಸ್ ಕಂಬೈಂಡ್, ಎರಡು ಆಟಮ್ಸ್ ಕಂಬೈನ್ ಆಗಿ ಕಾಂಪೌಂಡ್ ಆಗಿ ಫಾರ್ಮ್ ಅಂದರೆ ಅದಕ್ಕೆ ನಾವು ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ವೆನ್ ಆಟಮ್ಸ್ ಕಂಬೈನ್ ದೇ ಡೂ ಸೋ ಇನ್ ಎ ಫಿಕ್ಸ್ಡ್ ರೇಷಿಯೋ ಬೈ ಮಾಸ್. ಡಾಲ್ಟನ್ ಥಿಯರಿ ಕುಡಂಟ್ ಎಕ್ಸ್ಪ್ಲೈನ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಫರ್ದರ್ ನಾವು ಅವಾಗ ಬೇರೆ ಬೇರೆ ಲೆವೆಜಿಯರು ಅವರೆಲ್ಲ ಡಾಲ್ಟನ್ ಥಿಯರಿ ಸ್ಟಡಿ ಮಾಡಿದಾಗ ಇವರ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ನು ಫೇಲ್ ಆಗುತ್ತೆ. ಅಂದರೆ ಹಿ ಕುಡಂಟ್ ಏಬಲ್ ಟು ಎಕ್ಸ್ಪ್ಲೈನ್ ದ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಕಾನ್ಸಂಟ್ರೇಷನ್ ಇನ್ ಸೊಲ್ಯೂಷನ್. What do you mean by solution here? Solution is a homogeneous mixture of two or more substance ಅಲ್ವಾ? homogeneous mixture of two or more substance. ಅಥವಾ ನಾವು ಸೊಲ್ಯೂಷನ್ನ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅದು ಎರಡು ಸೇರಿದ್ರೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಶುಗರ್ನ ಸೊಲ್ಯೂಟ್ ಅಂತ ಹೇಳ್ತೀವಿ, ವಾಟರ್ನ ಸಾಲ್ವೆಂಟ್ ಅಂತ ಹೇಳ್ತೀವಿ. ಈ ಶುಗರ್ ಸಾಲ್ವೆಂಟ್ ಬೆರೆತಾಗ ನಾವು ಅದನ್ನು ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ we might have seen in laboratories the concentration of solution, concentrated solution and dilute solution. See, the concentration of solution is expressed in 4 different ways. ಈ ಕಾನ್ಸಂಟ್ರೇಷನ್ ನಾವು 4
ವೆರೈಟಿಯಿಂದ ಎಕ್ಸ್‌ಪ್ರೆಸ್ ಮಾಡ್ಬೋದು ಅಂತ ಹೇಳ್ತೀವಿ. ಒನ್ ಈಸ್ ಮಾಸ್ ಪರ್ಸೆಂಟೇಜ್, ಮಾಸ್ ಪರ್ಸೆಂಟ್, mole fraction, molarity and molality. So we measure these solution in a mass percentage. So what is mean by mass percentage here? Mass percentage of compound is given by the formula percentage of element equals mass of element divided by total mass of compound. Total mass of compound ಅಂದರೆ ನಾವು ಏನು ಸೊಲ್ಯೂಷನ್ ಸಾಲ್ವೆಂಟ್ ತಗೊಂಡಿರ್ತೀವಿ ಅದು, that is multiplied by 100. So mass percentage is used by only binary solutions and it is used for calculate very small quantities. Next, mole fraction. So if we take salt and water here, mixture, salt is added to the water, it will become a solution. If I take for example 1 mole of salt is dissolved in 24 mole of water, will get 25 mole of solution. So how can we calculate is 1 mole divided by 25 mole, that gives rise to 0.04 ಅಂತ ಹೇಳ್ಬೋದು. ಇದಕ್ಕೆ ನಾವು ಜನರಲ್ ಫಾರ್ಮುಲಾ ಏನಂತ ಹೇಳ್ತೀವಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇಟ್ ಈಸ್ ಡಿಫೈನ್ಡ್ ಆಸ್ ಅ ratio of number of moles of particular component to the total number of moles of solution if a substance A dissolved in a substance B, ನಾನು ಹೇಳಿದ್ನಲ್ಲ salt solute, and their number of moles are Na and Nb respectively. Their mole fractions of A and B are given as XA and XB. XA ಅಂತಲೂ ಹೇಳ್ತಾರೆ, XA ಅಂತ ಆ್ಯಂಡ್ ಎಕ್ಸ್ ಬಿ ಅಂತ ಕರೀತಾರೆ ಮೋಲ್ ಫ್ರ್ಯಾಕ್ಷನ್ನ. ಇಲ್ಲಿ ನಾನು ಜನರಲ್ ಫಾರ್ಮುಲಾ ಕೊಟ್ಟಿದ್ದೀನಿ. ಇಫ್ ಇನ್ ಕೇಸ್ ಎಕ್ಸ್ ಎ ಅಂತ ತೊಗೊಂಡ್ರೆ ಎನ್ ಎ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ, ಎಕ್ಸ್ ಬಿ ಅಂತ ತೊಗೊಂಡ್ರೆ ಎನ್ ಬಿ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ, ಎಕ್ಸ್ ಎ ಪ್ಲಸ್ ಎಕ್ಸ್ ಬಿ ಈಕ್ವಲ್ಸ್ 1. ದಿಸ್ ಈಸ್ ಕಾಲ್ಡ್ ಆಸ್ ಮೋಲ್ ಫ್ರ್ಯಾಕ್ಷನ್. ಮೊಲಾರಿಟಿ. So how to, what is this molarity and molality? To measure the concentration of the solution. Concentration of the solution. It is most widely used unit and it is denoted by capital M. Molarity is denoted by capital M to measure the concentration of a solution. It is defined as a number of moles of a solute in 1 liter of solution. ನಂಬರ್ ಆಫ್ ಮೋಲ್ಸ್ 1 ಲೀಟರ್ ಸೊಲ್ಯೂಷನಲ್ಲಿ ಯಾವ ರೀತಿ ಡಿಸಾಲ್ವ್ ಆಗಿದೆ. ಸೊ ಇದನ್ನು ನಾವು ಫಾರ್ಮುಲಾದಲ್ಲಿ ನೋಡಬೇಕು ಅಂದರೆ ಮೊಲಾರಿಟಿ ಈಕ್ವಲ್ಸ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಅಂತಲೂ ಹೇಳ್ಬೋದು. ಮೊಲಾಲಿಟಿ, ಇಟ್ ಈಸ್ ಡಿಫೈನ್ಡ್ ಆಸ್ ಅ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಇದರಲ್ಲೇನು ನಂಬರ್ ಆಫ್ ಮೋಲ್ಸು 1 kg ಸಾಲ್ವೆಂಟಲ್ಲಿ ಎಷ್ಟು ಪ್ರೆಸೆಂಟ್ ಆಗಿದೆ ಅಂತ ಹೇಳದೆ ಮೊಲಾಲಿಟಿ, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಮ್. ಸೊ ಇದಕ್ಕೆ ಫಾರ್ಮುಲಾ ಮೊಲಾಲಿಟಿ ಈಸ್ ಈಕ್ವಲ್ ಟು ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಐ ಹೋಪ್ ಯು ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು.